ಕೀಳರಿಮೆ ನಿಮ್ಮ ಕನಸುಗಳನ್ನು ಕಸಿದುಕೊಳ್ಳೋದ್ರಲ್ಲಿ. ನಮಸ್ತೆ, ಬದುಕಿನ ಬಂಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೇಟಿ. ಈ ದಿನ ಕೀಳರಿಮೆ ಎಂದರೇನು, ಕೀಳರಿಮೆಗೆ ಕಾರಣಗಳೇನು, ಕೀಳರಿಮೆ ಯಾಕೆ ಬರುತ್ತಾ, ಕೀಳರಿಮೆಯಿಂದ ಹೊರಬರೋದು ಹೇಗೆ ಅಂತ ನೋಡೋಣ. ಕೀಳರಿಮೆ ಅಂದ್ರೇನು? ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಏನು ಮಾಡೋದು, ಹೋಲಿಕೆ ಮಾಡಿಕೊಳ್ಳೋದು. ಹೋಲಿಕೆ ಮಾಡಿಕೊಂಡು ತನ್ನನ್ನು ತಾನು ಏನು ಮಾಡೋದು, ಕೀಳಾಗಿ ನೋಡ್ಕೊಳ್ಳೋದು. ತನ್ನನ್ನು ತಾನು ಸಣ್ಣದಾಗಿ ಮಾಡ್ಕೊಂಡು. ಕೀಳಂದರೆ ಕಡಿಮೆ, ಅರಿಮೆ ಅಂದ್ರೆ ಅರಿವು. ತನ್ನ ಬಗ್ಗೆ ತಾನು ಏನು ಮಾಡೋದು, ಕೀಳಾಗಿ ಹರ್ಕೊಳ್ಳೋದನ್ನ ಏನಂತಾರೆ, ಕೀಳರಿಮೆ. ತನ್ನನ್ನು ಸಣ್ಣವನಾಗಿ ಮಾಡ್ಕೊಳ್ಳೋದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡಿಕೊಂಡು ತನ್ನನ್ನು ತಾನು ಕಡಿಮೆ ಮಾಡಿಕೊಳ್ಳೋದು, ಸಣ್ಣವನನ್ನಾಗಿ ಮಾಡಿಕೊಳ್ಳೋದನ್ನು ಏನಂತಾರೆ, ಕೀಳರಿಮೆ ಅಂತ ಕರೀತಾರೆ. ಕೀಳರಿಮೆಗೆ ಅನೇಕ ಕಾರಣಗಳಿವೆ. ಬಡತನ ಇರ್ಬೋದು, ಮತ್ತು ನಿರಂತರ ಹೋಲಿಕೆ, ತನ್ನ ಮೇಲೆ ತಾನು ನಿರಂತರ ಹೋಲಿಕೆ ಮಾಡಿರ್ಬೋದು. ಅನಕ್ಷರತೆ ಇರ್ಬೋದು, ಮತ್ತು ಸಮಾಜ ಮತ್ತು ಕುಟುಂಬದವರು ಟೀಕೆ ಮಾಡೋದಿರ್ಬೋದು, ಮತ್ತು ಮಾನಸಿಕ ದೌರ್ಬಲ್ಯ ಇರ್ಬೋದು, ಮತ್ತು ಅಂಗವಿಕಲತೆ ಇರ್ಬೋದು. ಇವೆಲ್ಲ ಕಾರಣಗಳು ಏನು ಮಾಡ್ತಾವೆ ಅಂದ್ರೆ ಕೀಳರಿಮೆಗೆ ಕಾರಣಗಳಾಗ್ತಾವೆ. ಬಡತನ ಹೆಂಗೆ ಕಾರಣ ಆಗುತ್ತಪ್ಪ ಅಂದ್ರೆ, ಈಗ ಬಡವ ಶ್ರೀಮಂತನ ನೋಡಿ ಕಂಪೇರ್ ಮಾಡಿ ನೋಡ್ತಾನೆ, ಹೋಲಿಕೆ ಮಾಡಿ ನೋಡ್ಕೋತಾನೆ. ಅವನ ಹತ್ರ ಕಾರ್ ಇರುತ್ತಾ, ಬಂಗ್ಲೋ ಇರುತ್ತಾ, RCC ಮನಿ ಇರುತ್ತಾ, ದೊಡ್ಡ ದೊಡ್ಡ ಗಾಡಿ ಇರುತ್ತಾ. ಇದೇನು ಮಾಡ್ತಾ, ತನ್ನ ಕಡೆ ಇರೋದಿಲ್ಲ ಅಂತಂದು ಇವ್ರಿಗೆ ಹೋಲಿಕೆ ಮಾಡಿ ನೋಡ್ಕೋತಾರೆ. ಇದು ತಪ್ಪು. ಅವ್ರದ್ದೇ ಬೇರೆ, ಇವ್ರದ್ದೇ ಬೇರೆ. ಅವ್ರ ಹತ್ರ ಅಷ್ಟು ಶ್ರೀಮಂತಿಗಿದ್ರು ಕೂಡ ಕೆಲವೊಬ್ರಿಗೆ ಏನು ಮಾಡ್ತಾ, ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಇಲ್ಲಿ ಇವ್ರ ಹತ್ರ ಏನು ಇರ್ಲಿಕ್ಕಂದ್ರೂ ಕೂಡ ಆರಾಮಾಗಿ ನಿದ್ದೆ ಮಾಡ್ತಾರೆ, ನೆಮ್ಮದಿ ಇರುತ್ತೆ. ಹಾಗಾಗಿ ಹೋಲಿಕೆ ಮಾಡ್ಕೊಳ್ಳೋದು ಬೇರೆ. ಅವ್ರದ್ದೇ ಪರಿಸ್ಥಿತಿ ಬೇರೆ, ಇವ್ರದ್ದೇ ಪರಿಸ್ಥಿತಿ. ಕೆಲವೊಬ್ರದ್ದು ಹೆಂಗಿರುತ್ತಂದರೆ, ಮುಂಚೆ ಪಿತ್ರಾರ್ಜಿತ ಆಸ್ತಿ ಕೂಡ ಇರುತ್ತೆ, ಇವ್ರು ಏನೂ ಮಾಡಿರೋದಿಲ್ಲ, ಆ ಥರನೇ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಹೋಲಿಕೆ ಮಾಡಿ ಅವ್ರಿಗೆ ಹೋಲಿಕೆ ಮಾಡ್ಕೊಳ್ಳೋದು ಮೊದಲೇದು ತಪ್ಪು. ಈ ತಪ್ಪನ್ನ ನೀವು ಮಾಡಬಾರ್ದು. ಎರಡನೇದು ಅನಕ್ಷರತೆಯು ಕಾರಣ ಆಗುತ್ತೆ. ಈಗ ನಾವು ಶಾಲೆಗೆ ಹೋಗಿಲ್ಲಪ್ಪ, ನಮಗೇನು ಗೊತ್ತಿಲ್ಲಪ್ಪ ಅಂದ್ರೆ, ನಮ್ಮ ಶಿಕ್ಷಣದ ಜ್ಞಾನ ಇಲ್ಲಂದ್ರೆ ನಾವೇನು ಅನ್ಕೊಂತೀವಿ, ಈಗ ಓದ್ಯಾರು ನೋಡಿ ನೌಕರಿ ಮಾಡೋರ್ನ ಅಥವಾ ಒಳ್ಳೆ ಡ್ರೆಸ್ ಹಾಕ್ಕೊಂಡಿರೋರು ನೋಡಿ, ನನ್ನ ಹಣೆ ಬರ ಸರಿ ಇಲ್ಲ, ನಾನು ಓದಲಿಲ್ಲ, ನಮ್ಮ ಮನೆಯವ್ರು ಓದಿಸ್ಲಿಲ್ಲ, ನನ್ನ ಜೀವನ ಮುಗೀತು, ನಂದು ಇಷ್ಟೇ ಜೀವನ ಅಂತ ಏನು ಮಾಡೋದು, ಬೇರೆಯವರೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದು. ಇದು ಕೂಡ ತಪ್ಪು. ಅಂಗವಿಕಲತೆಯು ಕಾರಣ ಆಗುತ್ತೆ. ಕೆಲವೊಬ್ರು ಕುಂಟಿರ್ತಾರೆ, ಕೆಲವೊಬ್ರು ಕುರುಡಿರ್ತಾರೆ, ಕೆಲವೊಬ್ರು ಮಾನಸಿಕ ಅಸ್ವಸ್ಥರಿರ್ತಾರೆ, ಕೆಲವೊಬ್ರಿಗೆ ಏನು ಮಾಡ್ತಾ ಮಾತಾಡೋಕ್ಕೆ ಬರುತ್ತಿರಲ್ಲ, ಮೂಕರಿರ್ತಾರೆ. ಅವ್ರೇನು ಅಂದ್ಕೊಳ್ಳೋದು, ನಂದು ಜೀವನ ಮುಗೀತು, ನನಗೆ ಅಂಗವಿಕಲತೆ ಇದೆ, ನನಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಲ್ಲ, ಮಾತಾಡೋಕ್ಕೆ ಬರಲ್ಲ, ನಡೆಯೋಕ್ಕೆ ಬರಲ್ಲ, ನಂದು ಜೀವನ ಮುಗೀತು ಅಂತ ಅನ್ಕೋತಾರೆ. ಎಷ್ಟೋ ಜನ ಅಂಗವಿಕಲರು ಎಂತೆಂಥ ಸಾಧನೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವ್ರು ನೋಡಿ ಇವರು ಪ್ರೇರಣೆಯಾಗಿ ನಾನು ಕೂಡ ಏನನ್ನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೋಬೇಕು. ಈ ಎಲ್ಲ ಕಾರಣಗಳು ಏನಪ್ಪ ಅಂದರೆ ಕೀಳರಿಮೆಗೆ ಕಾರಣಗಳಿವು. ಈಗ ಕೀಳರಿಮೆಗೆ ಸಂಬಂಧಿಸಿದ ಕೆಲವು ಮಾತುಗಳದ ಒಳ್ಳೆಯ ಮಾತುಗಳು, ಅವನ್ನ ನೋಡೋಣ. ನೀವು ಯಾರೊಂದಿಗೂ ಕಡಿಮೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನೀವು ಯಾರಿಗಿಂತಲೂ ಕಡಿಮೆ ಇಲ್ಲ. ನೀವು ನಿಮ್ಮದೇ ಆದ ವಿಶೇಷ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವಿಶೇಷ ಸಾಮರ್ಥ್ಯ ಹೊಂದಿರ್ತಾನೆ. ಅದನ್ನು ನಾವು ಗುರುತಿಸ್ಬೇಕು. ಅವನು ಪ್ಲಸ್ ಏನು, ಮೈನಸ್ ಏನು, ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ ಅನ್ನೋದನ್ನ ಗುರುತಿಸ್ಬೇಕು. ಒಬ್ಬೊಬ್ಬರಿಗೆ ನೋಡ್ರಿ, ನೀವು ಒಳ್ಳೆ ಮಾತನಾಡೋ ಕಲೆ ಇರುತ್ತೆ, ಹೌದಾ. ಕೆಲವೊಬ್ಬರಿಗೆ ಸ್ಪೋರ್ಟ್ಸ್ನಲ್ಲಿ ಆಟದಲ್ಲಿ ಭಾಳ ಆಸಕ್ತಿ ಇರ್ತಾರೆ, ಒಳ್ಳೆ ಆಟ ಆಡ್ತಿರ್ತಾರೆ, ಹೌದಾ. ಕೆಲವೊಬ್ಬರಿಗೆ ಗಣಿತ ವಿಜ್ಞಾನದಲ್ಲಿ ಆಸಕ್ತಿ ಇರುತ್ತೆ, ಕೆಲವೊಬ್ಬರಿಗೆ ಸಮಾಜ ಕನ್ನಡದಲ್ಲಿ ಆಸಕ್ತಿ ಇರುತ್ತೆ. ಯಾರಿಗೆ ಯಾವುದು ಆಸಕ್ತಿ ಇದೆ ಆ ಒಂದು ಫೀಲ್ಡ್ಗೆ ಹೋಗೋಕೆ ಏನು ಮಾಡ್ಬೇಕು, ನಾವು ಸಹಾಯ ಮಾಡಬೇಕು. ಪೇರೆಂಟ್ಸು, ಟೀಚರ್ಸು, ಅವ್ರ ಗೆಳೆಯರು ಏನು ಮಾಡಬೇಕು, ಗುರುತಿಸ್ಬೇಕು. ಅವನಲ್ಲಿ ಸಾಮರ್ಥ್ಯ ಏನೈತಿಲ್ಲ ಆ ಒಂದು ಕ್ಷೇತ್ರಕ್ಕೆ ಅವನು ಹೋಗೋಕೆ ಏನು ಮಾಡ್ಬೇಕು, ನಾವು ಮೋಟಿವೇಟ್ ಮಾಡಬೇಕು. ಇತರರ ಯಶಸ್ಸನ್ನು ನೋಡಿ ನೀವು ತಲೆ ತಗ್ಗಿಸಿಕೊಳ್ಳಬೇಡಿ. ಅವರ ಪ್ರಯಾಣವೇ ಬೇರೆ, ನಿಮ್ಮ ಪ್ರಯಾಣವೇ ಬೇರೆ. ಇದು ಜೀವನ ಅನ್ನೋದು ಒಂಥರ ಜರ್ನಿ. ಇದು ನಮ್ಮ ಲೈಫ್ ಅನ್ನೋದು, ನಮ್ಮ ಜೀವನವು ಜರ್ನಿ. ಇದು ಡೆಸ್ಟಿನೇಷನ್ ಏನಪ್ಪ ಅಂದರೆ ಡೆತ್. ನಮ್ಮ ಸಾವು ಬಂದರೆ ಅದು ಡೆಸ್ಟಿನೇಷನ್, ಮುಗಿತು, ರೀಚ್, ಹೌದಾ. ಈ ಒಂದು ನಮ್ಮ ಜೀವನದ ಜರ್ನಿ ಒಳಗೆ ಡೆಸ್ಟಿನೇಷನ್ ಬರೋವರೆಗೂ ಏನಪ್ಪ ಅಂದರೆ ನಾವು ಹೋಲಿಕೆ ಮಾಡ್ಕೋಬಾರ್ದು ಬೇರೆಯವ್ರೊಂದಿಗೆ. ನಮ್ಮ ಸ್ಟಾಪ್, ಈಗ ನಾವು ಬೆಂಗ್ಳೂರಿಗೆ ಹೊಂಟೀವಿ ಅನ್ಕೋರಿ, ನಾವು ಬೆಂಗ್ಳೂರಿಗೆ ಹೋಗ್ತಾಯಿದ್ದೀವಿ, ಇನ್ನೊಬ್ಬ ಮುಂಬೈಗೆ ಹೋಗ್ತಿರ್ತಾನೆ, ಹೌದಾ. ಇನ್ನೊಬ್ಬರು ಗುಜರಾತ್ ಹೋಗ್ತಿರ್ತಾರೆ. ಈ ಗುಜರಾತ್ ಹೋಗೋ ಬೆಂಗ್ಳೂರು ಬಂದು ಕೂಡಲೇ ಇದು ನಂದು ಸ್ಟಾಪ್ ಅನ್ನೋಕ್ಕಾಗುತ್ತಾ? ಇಲ್ಲ. ಅವನು ಗುಜರಾತ್ ಹೋಗಬೇಕು, ಬೆಂಗ್ಳೂರಿಗೆ ಹೋಗ್ಬೇಕು. ಈ ಬೆಂಗ್ಳೂರಾಗ ಹೋದ್ನಪ್ಪ ಅಂತಂದೇಳಿ ಆಯಿತು ನಮ್ಗೆ ಅವಂಗೆ ಇದಾಯಿತು ಅಂದರೆ ಕಂಪೇರ್ ಮಾಡ್ಕೋಬಾರ್ದು. ಅವನದು ಅದು ರೀಚ್ ಸ್ಥಳನೇ ಬೇರೆ, ನಮ್ಮ ರೀಚ್ ಸ್ಥಳನೇ ಬೇರೆ. ಹಂಗಾಗಿ ಯಶಸ್ಸು ಕೂಡ ಹಂಗೆ.
ಈಗ ಇವತ್ತು ಅವ್ನಿಗೆ ಯಶಸ್ಸು ಸಿಕ್ಕೈತೆ ಅಂದ್ರೆ ಅವ್ನು ಬೆಂಗಳೂರು ಗೆಳೆಯವ, ಮುಂದೆ ನಿಮ್ಗೆ ಯಶಸ್ಸು ಸಿಗುತ್ತಂದ್ರೆ ನೀವು ಮುಂಬೈ ಗೆಳೆಯರು, ಗುಜರಾತ್ ಗೆಳೆಯರು, ನಿಮಗೂ ಮುಂದೆ ಯಶಸ್ಸು ಸಿಗುತ್ತಾ, ನೀವು ರೀಚ್ ಆಗ್ತೀರಿ. ಇನ್ನೊಂದು ಮಾತಿದೆ, ನಿಮ್ಮ ದೌರ್ಬಲ್ಯಗಳಿಗಿಂತ ನಿಮ್ಮ ಸಾಮರ್ಥ್ಯದ ಮೇಲೆ ಗಮನ ಕೊಡಿ ಜಾಸ್ತಿ. ನೋಡ್ರಿ, ಕೆಲವೊಬ್ಬರು ಸಣ್ಣದೊಂದೇನೋ ಬಟ್ ಇದಾಗಿರುತ್ತೆ ಅಂದ್ಕೊಳ್ಳಿ, ಆ ಬಟ್ಟಿನ ಮೇಲೆ ಗಮನ ಕೊಡೋದು, ಬರೀ ಆ ಬಟ್ ಇದು ಮಾಡೋದು. ಉಳ್ಕೆ ದೇಹದ ಅಂಗಗಳು ಎಲ್ಲ ಚೆನ್ನಾಗಿರ್ತಾವೆ, ಒಂದು ಸಣ್ಣ ಬಟ್ ಇದಿತ್ತಂದ್ರೆ ಬರೀ ಅದ್ರ ಮೇಲೆ ನೆಗೆಟಿವ್ ಆಗಿ ಮಾಡೋದು, ನನ್ನ ಬಟ್ ಇದೆ ನನಗೇನು ಮಾಡೋಕ್ಕಾಗಲ್ಲ, ನನ್ನ ಜೀವನ ಮುಗೀತು ಅಂತ ಅಂದ್ಕೊಳ್ಳೋದು. ಸಿದ್ದೇಶ್ವರ ಅಪ್ಪಗಳು, ವಿಜಯಪುರದ ಸಿದ್ದೇಶ್ವರ ಅಪ್ಪಗಳು ಅಮೇರಿಕದಾಗ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರಂತ. ಅಪ್ಪವ್ರಿಗೆ ಗೊತ್ತು, ನಿಮ್ಗೆ ಜೇಬಿಲ್ದ ಗುರುಗಳವರು. ಅಲ್ಲಿ ಒಬ್ಬರು ಹೇಳ್ತಾರಂತ, ಅಪ್ಪವ್ರೇ ಒಂದು ಸಣ್ಣ ತೂತು ಬಿದ್ದಿದೆ ನಿಮ್ಮ ಅಂಗಿಗೆ ಅಂತಲೇ ಅಂತ ಹೇಳ್ತಾರಂತ. ಅಪ್ಪವ್ರಿಗೆ ಸಣ್ಣ ಒಂದು ತೂತು ಬಿದ್ದಿರ್ತ, ಆದರೂ ಹಾಕ್ಕೊಂಡಿರ್ತಾರೆ ಅಪ್ಪವರು. ಅದಕ್ಕೆ ಅಪ್ಪವ್ರು ಹೇಳಿದ್ರಂತ, ನೋಡಪ್ಪ ಇದು ಇಷ್ಟು ಮೀಟ್ರ್ ಹಂಗೆ ಐತಿ, ಫುಲ್ ಇಷ್ಟು ದೊಡ್ಡ ಹಂಗೆ ಐತಿ, ನಿನಗೆ ಒಂದು ಸಣ್ಣ ತೂತು ಕಾಣೈತಿ, ಉಳಿದು ಚಲೋ ಇರೋದು ಏನು ಕಾಣಲಿಲ್ಲ ಅಂತ ಅಂದ್ರಂತ ಅಪ್ಪವರು. ಅಂದ್ರೆ ನೋಡ್ರಿ, ಈಗ ಜನ ಹೇಳೋದಂದ್ರೆ ಏನೋ ತಪ್ಪುಗಳನ್ನು ಹುಡುಕ್ತಾರೆ ಜನ. ನಿಮ್ಮಲ್ಲಿ ಫುಲ್ ಎಲ್ಲ ಸರಿ ಇರಲಿ, ನಿಮ್ಮ ಒಂದು ಸಣ್ಣ ತಪ್ಪು, ಸಣ್ಣ ಒಂದು ಇದನ್ನು ವೀಕ್ನೆಸ್ ಪಾಯಿಂಟ್ನ ಹುಡುಕ್ತಿರ್ತಾರ ಅಂತ ಹೇಳ್ತಾರೆ. ಮುಂದಿನ ಮಾತು, ಯಶಸ್ಸಿಗೆ ಆತ್ಮವಿಶ್ವಾಸವೇ ಬುನಾದಿ ಅಂತ. ಆತ್ಮವಿಶ್ವಾಸವು ಯಶಸ್ಸಿನ ಮೊದಲ ಹೆಜ್ಜೆ ಅಂತ. ನೀವು ಯಶಸ್ಸಾಗ್ಬೇಕಂದ್ರೆ, ಜೀವನದಲ್ಲಿ ಯಶಸ್ಸಾಗ್ಬೇಕಂದ್ರೆ ಮೊದಲು ನಿಮ್ಗೆ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ, ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು. ನಿಮ್ಮನ್ನು ನೀವು ವಿಶ್ವಾಸ ಮಾಡಿದ್ರೆ ಬೇರೆಯವ್ರು ನಿಮ್ಮನ್ನು ವಿಶ್ವಾಸ ಮಾಡ್ತಾರೆ. ಈಗ ಕೀಳರಿಮೆಯಿಂದ ಹೊರಬರೋದು ಹೇಗೆ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಹೌ ಟು ಓವರ್ಕಮ್ ಫ್ರಮ್ ದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಕೀಳರಿಮೆಯಿಂದ ಹೊರಬರೋದು ಹೇಗೆ ಅಂತ ಒಂದು ನೋಡ್ಕೊತ ಹೋಗಮ್ಮ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ. ಮೊದಲಿಗೆ ನೀವು ಏನದ್ರಿ, ನಿಮ್ಮ ಸ್ಟ್ರೆಂತ್ ಏನೈತಿ, ನಿಮ್ಮದು ವೀಕ್ನೆಸ್ ಏನೈತಿ, ಅದನ್ನು ಫಸ್ಟು ಗುರುತಿಸಿ. ನೋಡ್ರಿ, ಈಗ ನಾವು SLC ಆದಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಯಾರೋ ಹೇಳಿದ್ರಂತ ಏನೋ ಹಚ್ಚಿಬಿಡ್ತಾರೆ. ಕೆಲವೊಬ್ಬರು ಮ್ಯಾಥ್ಸು, ಸೈನ್ಸು, ಇಂಗ್ಲೀಷಲ್ಲಿ ಭಾಳ ವೀಕ್ ಇರ್ತಾರೆ, ಅವ್ರಿಗೆ ಇಷ್ಟನೂ ಇರೋಲ್ಲ ಅದು. ಯಾರೋ ಫೋರ್ಸ್ ಮಾಡಿದ್ರು ಅಂತಂದೇಳಿ ಸೈನ್ಸ್ ಮಾಡಿಬಿಡ್ತಾರೆ, ಬ್ಯಾಕ್ಲಾಗ್ ಆಗ್ಬಿಡ್ತಾ, ಮಾನಸಿಕ ಆಗ್ಬಿಡ್ತಾರೆ. ಎಷ್ಟು ಮಾತಾಡ್ತಿರ್ತಾರೆ ಅವರು, ಅದನ್ನು ಮಾಡಿದ ಮೇಲೆ ಏನು ಮಾಡ್ತಾರೆ, ಭಾಳ ಸೈಲೆಂಟ್ ಆಗಿಬಿಡ್ತಾರೆ, ಡಿಪ್ರೆಸ್ ಆಗಿಬಿಡ್ತಾರೆ. ಹಂಗೆ ಮಾಡೋಕ್ಕೋಗ್ಬೇಡ್ರಿ. ನಿಮ್ಗೆ ಯಾವುದ್ರಲ್ಲಿ ನೀವು ಪರಿಣಿತಿರ್ತೀರಿ, ಯಾವುದ್ರಲ್ಲಿ ನೀವು ಜಾಸ್ತಿ ಸೆಣೆರ್ ಇರ್ತೀರಿ, ಆ ಫೀಲ್ಡ್ ಹೋಗ್ರಿ. ನಿಮ್ಗೆ ಯಾವುದನ್ನು ಮಾಡಿದ್ರೆ ನಿಮ್ಗೆ ಖುಷಿ ಜಾಸ್ತಿ ಕೊಡುತ್ತಾ ಅದನ್ನು ಮಾಡಿರಿ. ಎರಡನೇ ಪಾಯಿಂಟು, ನೀವು ಇತರರೊಂದಿಗೆ ಹೋಲಿಕೆ ಮಾಡೋದನ್ನು ನಿಲ್ಲಿಸ್ಬಿಡಿ. ನೀವು ಯಾರು ಒಟ್ಟಾರ ಕಂಪೇರ್ ಮಾಡಕತ್ತಿದ್ರಪ್ಪ ಅಂದ್ರೆ ಇವತ್ತು ನಿಂದ್ರಿಸ್ಬಿಡ್ರಿ ಅದನ್ನು. ಯಾಕಪ್ಪ ಅಂದ್ರೆ ಅವ್ರದ್ದೇ ಜೀವನ ಬೇರೆ, ನಿಮ್ಮದೇ ಜೀವನ ಬೇರೆ. ಅವ್ರ ಸಾಮರ್ಥ್ಯನೇ ಬೇರೆ, ನಿಮ್ಮ ಸಾಮರ್ಥ್ಯನೇ ಬೇರೆ. ಅವರ ಆಲೋಚನೆಗಳೇ ಬೇರೆ, ನಿಮ್ಮ ಆಲೋಚನೆಗಳೇ ಬೇರೆ. ಹಾಗಾಗಿ ಬೇರೆಯವರೊಂದಿಗೆ ಹೋಲಿಕೆ ಮಾಡೋದನ್ನು ಏನು ಮಾಡಿಬಿಡ್ರಿ, ಇವತ್ತಿಂದ ನಿಂದ್ರಿಸ್ಬಿಡ್ರಿ. ನೆಕ್ಸ್ಟ್ ಪಾಯಿಂಟು, ತಪ್ಪುಗಳಿಂದ ಕಲೀರಿ. ತಪ್ಪುಗಳನ್ನು ಒಪ್ಪಿಕೊಳ್ಳಿ ಮತ್ತು ತಪ್ಪುಗಳಿಂದ ಕಲೀರಿ. ನೀವೇನಾದರೂ ತಪ್ಪು ಮಾಡಿರಪ್ಪ ಅಂದ್ರೆ ಆಯಿತು, ಏನು ಮಾಡಿರಿ, ಒಪ್ಕೋರಿ, ತಪ್ಪು ಮಾಡಿದ್ದೀನಿ, ನೆಕ್ಸ್ಟ್ ಮಾಡೋದಿಲ್ಲ ಅಂತಂದು ಹೇಳಿ, ಡೈರೆಕ್ಟಾಗಿ ಹೇಳಿಬಿಡಿ, ತಪ್ಪಾಗಿದೆ ನನ್ನಿಂದ, ನೆಕ್ಸ್ಟ್ ಮಾಡೋದಿಲ್ಲ, ಐ ಆಮ್ ಸಾರಿ ಅಂತ ಹೇಳ್ಬಿಡಿ, ಕ್ಷಮಿಸಿ ಅಂತ ಹೇಳಿ. ಮತ್ತು ಆ ತಪ್ಪುಗಳಿಂದ ಕಲೀರಿ. ಇವಾಗ ಒಂದು ತಪ್ಪು ಮಾಡಿರಪ್ಪ ಅಂದ್ರೆ ಆ ತಪ್ಪನ್ನು ಕಲೀರಿ, ಮುಂದೆ ಅದು ಏನು ಮಾಡ್ಬೋದು, ರಿಪೀಟ್ ಆಗ್ಲಾರ್ದಂಗೆ ನೋಡ್ಕೊಳ್ಳಿ. ಆಲೋಚನೆ ಯಾವುದೇ ವಿಚಾರ ಮಾಡಿ ನೀವು ನನ್ನ ಕೈಲಿ ಆಗಲ್ಲ, ನನ್ನಿಂದ ಸಾಧ್ಯವಿಲ್ಲ, ನಾವು ಬಡವರು, ನಾವು ಹಳ್ಳಿಯವರು ಅಂತ ಈ ಥರ ಏನು ಯೋಚನೆ ಮಾಡ್ಕೋಬೇಡ್ರಿ. ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಇರಬೇಕು. ನನ್ನ ಕೈಲಿ ಆಗೇ ಆಗುತ್ತಾ, ನಾನು ಮಾಡ್ತೀನಿ, ನಾನು ಸಾಧಿಸ್ತೀನಿ, ನನ್ನಲ್ಲಿ ಆ ಸಾಮರ್ಥ್ಯವಿದೆ ಅಂತ ಅನ್ಕೋಬೇಕು. ಮತ್ತು ಸ್ವಯಂ ಮಾತು, ನಿಮಗೆ ನೀವೇ ಮಾತಾಡ್ಬೇಕಂತ. ಒಬ್ಬರು ಹಿರಿಯರು ಹೇಳ್ತಾರೆ, ನೀವು ಒಂದು ದಿನದಾಗ ಕನಿಷ್ಠ 1 ತಾಸರ ನಿಮ್ಮ ಜೊತೆಗೆ ನೀವು ಮಾತಾಡಿಲ್ಲ ಅಂದ್ರೆ ಏನೋ ಆಗೋದನ್ನ, ಏನೋ ಒಂದು ಜಗತ್ತಲ್ಲಿ ಸಂಭವಿಸೋದನ್ನ ನೀವು ಕಳ್ಕೊತೀರಿ, ಮಿಸ್ ಮಾಡ್ಕೋತೀರಂತ. ನಿಮ್ಮ ಬೆಸ್ಟ್ ಫ್ರೆಂಡ್ ನೀವೇ ಅಂತ. ನಿಮ್ಮ ಜೊತೆಗೆ ನೀವು ಮಾತಾಡ್ತಿರ್ಬೇಕಂತ. ಮತ್ತು ನೀವು ಜೋರಾಗಿ ಮಾತಾಡ್ಕೊತ ಹೋಗ್ಬೇಡ್ರಿ ಬಜಾರ್ದಲ್ಲಿ ಎಲ್ಲಾದ್ರೂ ಹಂಗೆ. ನಿಮ್ಮ ಜೊತೆಗೆ ನೀವು ಒಳಗೆ ಮಾತಾಡ್ಬೇಕಂತ. ನಿಮ್ಮ ಜೊತೆಗೆ ನೀವು, ನಿಮ್ಮ ಫ್ರೆಂಡ್ ನೀವೇ ಅಂತ. ನಿಮ್ಮ ಜೊತೆಗೆ ನೀವು ಮಾತಾಡಿ, ನಿಮ್ಮ ಬಗ್ಗೆ ನೀವು ಅನ್ಕೋತಿರ್ಬೇಕಂತ. ನಾನು ಓದ್ತೀನಿ, ನಾನು ಚೆನ್ನಾಗಿ ಮಾಡ್ತೀನಿ, ನಾನು ಏನಾದರೂ ಸಾಧನೆ ಮಾಡ್ತೀನಿ, ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ, ನಾನು ಒಳ್ಳೇದು ಮಾತಾಡ್ತೀನಿ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಲ್ಲ, ಇನ್ನೊಬ್ರಿಗೆ ಕೆಟ್ಟದಾಗಿ ಮಾತಾಡಲ್ಲ, ಇನ್ನೊಬ್ಬರನ್ನ ಕೆಟ್ಟ ರೀತಿಯಿಂದ ನೋಡೋದಿಲ್ಲ ಅಂತ ನೀವೇ ಅನ್ಕೋಬೇಕಂತ. ಅನ್ಕೊಂತಂದ್ರೆ ಅದು ಏನಾಗುತ್ತಾ, ನಿಮ್ಮ ಮೈಂಡ್ಗೆ ಹೋಗ್ಬಿಡ್ತದೆ ನೀವು ಅನ್ಕೊಳ್ಳೋದು. ಹಾಗಾಗಿ ನೀವು ಅಂದ್ಕೊಂಡದ್ದು ಅದನ್ನು ನೀವು ಮಾಡ್ತೀರಿ. ಕೀಳರಿಮೆಯಿಂದ ಹೊರಬರಲು ಮುಂದಿನ ಒಂದು ಪಾಯಿಂಟ್ ಏನಪ್ಪ ಅಂದ್ರೆ, ಹೊಸ ಕೌಶಲ್ಯಗಳನ್ನು ಕಲೀರಿ. ಹೊಸ ಕೌಶಲ್ಯಗಳನ್ನ, ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ ಇರಲಿ, ಸಂವಹನ ಕಲೆ ಇರಲಿ, ಕಂಪ್ಯೂಟರ್ ಲಿಟ್ರೇಸಿ. ಈಗಂತೂ ಕಂಪ್ಯೂಟರ್ ಲಿಟ್ರೇಸಿ ಭಾಳ ಇಂಪಾರ್ಟೆಂಟು. ಕಂಪ್ಯೂಟರ್ ಬಗ್ಗೆ ಮಾಹಿತಿ ಇರಬೇಕು. ಕಂಪ್ಯೂಟರ್ ಇಲ್ಲಾಂದ್ರೆ ನಡೆದೇ ಇಲ್ಲ. ಈಗೇನಪ್ಪ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಚಾಟ್ GPT ಎಲ್ಲ ಬಂದುಬಿಟ್ಟವು. ಈಗ ಜಮಿನಿ
ಪ್ರತಿಯೊಂದು ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಆನ್ಲೈನ್ ಆಗಿದೆ. ಹಂಗಾಗಿ ಕಂಪ್ಯೂಟ್ರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಹೊಸ ಕೌಶಲ್ಯ ಕಲೀರಿ, ಜಿಮ್ ಹಚ್ಚ್ರಿ, ರನ್ನಿಂಗ್ ಹೋಗ್ರಿ, ಕಂಪ್ಯೂಟ್ರ್ ಕಲೀರಿ, ಮ್ಯೂಸಿಕ್ ಕಲೀರಿ, ಡ್ಯಾನ್ಸ್ ಕಲೀರಿ. ನಿಮಗೇನು ಇಷ್ಟ ಇರುತ್ತಲ್ಲ ಅದನ್ನು ಪ್ರತಿಯೊಂದು ಕಲಿತಾ ಹೋದ್ರೆ ನಿಮಗೇನಾಗುತ್ತೆ, ನಿಮ್ಮ ಮೇಲೆ ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಆವಾಗ ನೀವು ಕೀಳರಿಮೆಯಿಂದ ಹೊರ ಬರ್ಬೋದು. ನೀವು ಯಾವಾಗಲೂ ಸಕಾರಾತ್ಮಕ ಜನರೊಂದಿಗೆ ಕಾಲ ಕಳೆಯಿರಿ. ನಿಮ್ಮ ಟೈಮ್ ಹೆಂಗೆ ಸ್ಪೆಂಡ್ ಆಗ್ಬೇಕಪ್ಪ ಅಂದ್ರೆ ಸಕಾರಾತ್ಮಕ ಜನರು, ಒಳ್ಳೇದು ನಿಮ್ಮ ಬಗ್ಗೆ ಒಳ್ಳೇದು ಹೇಳ್ಬೇಕು ಅವರು, ಅಂಥವ್ರ ಜೊತೆ ನೀವು ಕಾಲ ಕಳಿಬೇಕಂತ. ಕೆಲವೊಂದು ಮಾತಿದೆ, ಸನ್ಯಾಸಿ ಸವಾಸ ದೋಷದಿಂದ ಸನ್ಯಾಸಿ ಕೆಟ್ಟನಂತ. ಸನ್ಯಾಸಿ ನೋಡ್ರಿ ಎಷ್ಟು ನಿರ್ಬಂಧನೆಗಳಿರ್ತಾವೆ. ಅವನು ಸವಾಸ ಮಾಡಿ ಏನು ಮಾಡ್ತಾನೆ, ಸವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟಬಿಡ್ತಾನಂತ. ಅವನು ಅಷ್ಟು ಸ್ಟ್ರಿಕ್ಟಾಗಿತ್ತಂದ್ರೆ ಕೂಡ ಸವಾಸ ಮಾಡಿತ್ತಂದ್ರೆ ಸವಾಸ ದೋಷ ಎಂಥವ್ರನ್ನೂ ಕೂಡ ಬದಲಾವಣೆ ಮಾಡಿಬಿಡುತ್ತೆ. ಹಂಗಾಗಿ ನೀವು ಎಂಥವ್ರ ಜೊತೆಗಿದ್ರಿ, ನೀವು ಎಂಥವ್ರು ಫ್ರೆಂಡ್ಶಿಪ್ ಮಾಡಿರಿ, ನೀವು ಯಾರ ಜೊತೆಗೆ ಇರ್ತೀರಿ. ಕೆಲವ್ರು ನಿಮ್ಮ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಮಾತಾಡ್ತಿರ್ತಾರೆ, ಮತ್ತು ನಿಮ್ಮನ್ನು ಕೀಳಾಗಿ ನೋಡ್ತಿರ್ತಾರೆ, ಕೀಳಾಗಿ ಮಾತಾಡ್ತಿರ್ತಾರೆ. ಬರೀ ನಿಮ್ಮನ್ನು ಏನು ಮಾಡ್ತಾರೆ ಅವರು, ಸ್ಟ್ರಿಕ್ಟಾಗಿ ಇದನ್ನು ಮಾಡ್ತಿರ್ತಾರೆ. ಏನು ಮಾಡ್ತಾರೆ, ನಿಮ್ಮನ್ನು ಕೀಳಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು, ನಿಮ್ಮ ಬಗ್ಗೆ ಅವರು ಒಳ್ಳೆ ಭಾವನೆ ಇರೋದಿಲ್ಲ. ಅಂಥವ್ರಿಂದ ನೀವು ದೂರ ಇರಬೇಕು ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ಕೊನೆಯ ಪಾಯಿಂಟು, ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡಿ. ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ದೈಹಿಕ ಆರೋಗ್ಯ ಅಂದರೆ ಗೊತ್ತು ನಿಮ್ಗೆ, ಫಿಸಿಕಲ್ ಹೆಲ್ತ್. ದೈಹಿಕ ಆರೋಗ್ಯ ನಿಮ್ಮ ಶಾರೀರಿಕ ಆರೋಗ್ಯ. ಶಾರೀರಿಕ ಆರೋಗ್ಯ ಹೆಂಗಪ್ಪ ಅಂದ್ರೆ ಡೈಲಿ ವಾಕ್ ಮಾಡಿ, ಮುಂಜಾನೆ ಎದ್ದ ಕೂಡಲೇ ವಾಕ್ ಮಾಡಿ, ರನ್ನಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ದೈಹಿಕ ಆರೋಗ್ಯ ಸುಧಾರಣೆ ಆಗುತ್ತೆ. ಮಾನಸಿಕ ಆರೋಗ್ಯ, ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಸುಧಾರಿಸೋದು ಹೇಗಪ್ಪ ಅಂದ್ರೆ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಿಮ್ಮನ್ನು ಯಾವತ್ತೂ ಬಿಟ್ಟು ಕೊಡಬಾರ್ದು. ನೀವು ಆತ್ಮವಿಶ್ವಾಸದಿಂದ ಇರಬೇಕು, ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿರಬೇಕು. ಮತ್ತು ಬೇರೆಯವರೊಂದಿಗೆ ಹೋಲಿಕೆ ಮಾಡ್ಕೋಬಾರ್ದು. ಇದು ಏನು ಮಾಡುತ್ತಪ್ಪ ಅಂದರೆ ಮಾನಸಿಕ ಆರೋಗ್ಯದಿಂದನೂ ಕೂಡ ನೀವು ಸುಧಾರಣೆಯಾಗಿ ಕೀಳರಿಮೆಯಿಂದ ಹೊರಬರ್ಬೋದು. ಕೊನೆಯಲ್ಲಿ ಒಂದು ಮಾತು ಬರುತ್ತೆ, ಕೀಳರಿಮೆಯಿಂದ ಹೊರಬರ್ಬೇಕಾದ್ರೆ ಇದು ಒಂದೇ ದಿನದಾಗ ಚೇಂಜ್ ಆಗಿಬಿಡಲ್ಲ. ನೀವು ಕೀಳರಿಮೆ ಇವೆಲ್ಲ ಪಾಯಿಂಟ್ಸ್ ಹೇಳಿದೆ, ಕೀಳರಿಮೆ ಎದಕ್ಕಾಗುತ್ತೆ, ಕೀಳರಿಮೆಯಿಂದ ಹೊರಬರೋದು ಹೇಗೆ ಅನ್ನೋದನ್ನ ನಾನು ಪಾಯಿಂಟ್ಸ್ ಹೇಳಿದೆ. ಹೌದಾ, ನೀವು ಒಂದೇ ದಿನದಾಗ ಇನ್ನು ಮಾಡಿ ಮಾರನೇ ದಿನ ಬಿಟ್ಟರೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಹಿಡ್ದೇ ಹೇಳ್ತಾ ಇದ್ದೀನಿ, ನಾವು ಒಬ್ಬ ಮನುಷ್ಯ ಬದಲಾಗಬೇಕಪ್ಪ ಅಂದ್ರೆ, ಒಂದು ಕ್ರಿಯೆ ಅಭ್ಯಾಸ ಬದಲಾಗಬೇಕಂದ್ರೆ ಕನಿಷ್ಠ 21 ದಿನ ಕರೆಕ್ಟಾಗಿ ಮಾಡ್ತಾ ಹೋಗ್ಬೇಕು. ಡಿಸಿಪ್ಲಿನ್ ಆಗಿ ಪ್ರತಿಯೊಂದಿನ ಕನ್ಸಿಸ್ಟೆಂಟಾಗಿ ಏನು ಮಾಡಬೇಕು, ಆ ಅಭ್ಯಾಸನ ರೂಢಿ ಮಾಡ್ಕೊಂಡ್ರೆ ಏನು ಆಗುತ್ತಾ, ಬದಲಾವಣೆ ಆಗುತ್ತಾ. ಇದು ನಿರಂತರ ಪ್ರಕ್ರಿಯೆ. ಕೀಳರಿಮೆಯಿಂದ ಹೊರಬರ್ಬೇಕಾದ್ರೆ ನಾವು ಏನು ಪಾಯಿಂಟ್ಸ್ ಹೇಳಿದ್ದೀನಲ್ಲ ಅವನು ಮಾಡಿತ್ತಂದ್ರೆ ಕಂಟಿನ್ಯೂ ಆಗಿ ಮಾಡಿತ್ತಂದ್ರೆ ಏನು ಮಾಡ್ಬೋದು, ನಾವು ಕೀಳರಿಮೆಯಿಂದ ಹೊರಬಂದು ನಮ್ಮ ಜೀವನವನ್ನು ನಾವು ಸುಧಾರಣೆಗೊಂಡು ಜೀವನದಲ್ಲಿ ಯಶಸ್ಸು ಪಡೆಯಬಹುದು. ಇಂಥ ಒಳ್ಳೆ ಟಾಪಿಕ್ಗಾಗಿ ಬದುಕಿನ ಬಂಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಗೆ ಚಲೋ ಅನಿಸಿದ್ರೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.